ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಜಲಮಂಡಳಿಯ ನಿರ್ಲಕ್ಷ್ಯದಿಂದ ಯುವಕನ ಸಾವಾಗಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇದೆ ಇದೀಗ ಜಲಮಂಡಳಿಗೆ. ಅಪಘಾತವಾದ ಸ್ಥಳದಲ್ಲಿ ಕೊನೆಗೂ ಸುರಕ್ಷಿತ ಕ್ರಮವನ್ನ ಕೈಗೊಳ್ತಾ ಇದೆ ಜಲಮಂಡಳಿ. ಕೋಮಘಟ್ಟ ವೃತ್ತದಲ್ಲಿ ನಡೆದಿದ್ದಂತಹ ದುರ್ಘಟನೆ, ಕಾಮಗಾರಿ ನಡೀತಾ ಇರುವಂತಹ ಜಾಗ ಇವಾಗ ಹೇಗಿದೆ ಅನ್ನೋದರ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ನೋಡ್ತಾ ಹೋಗೋಣ. ಬೆಂಗಳೂರು ಜಲಮಂಡಳಿ ಕಾಮಗಾರಿಗೆ ಯುವಕ ಬಲಿಯಾದ ಸ್ಪಾಟೇ ಆಗಿದೆ. ರಿಯಾಲಿಟಿ ಚೆಕ್ ಭಾಗವಾಗಿ ನಾನೀಗ ದುರ್ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ಕೋಮಘಟ್ಟ ವೃತ್ತದಲ್ಲಿ ನಡೆದಂತಹ ದುರ್ಘಟನೆ. ಪ್ರಾಬ್ಲಿ ಜಲಮಂಡಳಿಯವರು ಮುಂಚಿತವಾಗಿಯೇ ಈ ರೀತಿಯ ಕೆಲಸವನ್ನು ಮಾಡಿದಿದ್ರೆ ಇವತ್ತು ಆ ಯುವಕನ ಜೀವ ಬಲಿ ಆಗ್ತಾ ಇರಲಿಲ್ಲ. ಈ ಹಿಂದೆ ಕೇವಲ ರಸ್ತೆಯನ್ನು ಬ್ಯಾರಿಕೇಡ್ ಹಾಕಿ ಒಂದು 100 ಮೀಟರ್ ಹಿಂಭಾಗದಲ್ಲಿ ಅದನ್ನು ಬ್ಯಾರಿಕೇಡ್ ಹಾಕಿ ಮುಚ್ಚಿ ನಂತರ ಇಂಥದ್ದೊಂದು ಕಂಬವನ್ನು ನಿಲ್ಲಿಸಿದ್ರು. ಇನ್ಫ್ಯಾಕ್ಟ್ ಈ ಥರ ಕಂಬನೂ ಇರಲಿಲ್ಲ ದುರ್ಘಟನೆ ಆದಂತಹ ಸಂದರ್ಭದಲ್ಲಿ. ಹೀಗಾಗಿ ಬೈಕ್ನಲ್ಲಿ ಸ್ಪೀಡಾಗಿ ಬಂದಂತಹ ಯುವಕರು ನೇರವಾಗಿ ಆ ಒಂದು ಕಂದಕ ರೀತಿಯ ಗುಂಡಿಗೆ ಬಿದ್ದು ಅದರಲ್ಲಿ ಒಬ್ಬ ಯುವಕ ಮೃತಪಟ್ಟಿದ್ದಾನೆ. ಈಗ ಎಚ್ಚೆತ್ಕೊಂಡಿರುವಂತಹ ಜಲಮಂಡಳಿಯವರು ಬೃಹದಾಕಾರದ ಒಂದು ಪೈಪ್ಲೈನಿಗೆ ಅಳವಡಿಕೆ ಮಾಡುವಂತಹ ಪೈಪನ್ನ ತಂದು ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು, ಈ ಕೆಲಸವನ್ನು ಮುಂಚೆನೇ ಮಾಡಿದಿದ್ರೆ ಇವತ್ತು ಪ್ರಾಣ ಬಲಿ ಆಗ್ತಾ ಇರಲಿಲ್ಲ. ಯಾರೂ ಕೂಡ ಜಲಮಂಡಳಿಗೆ ಹಿಡಿಶಾಪವನ್ನು ಹಾಕ್ತಾ ಇರಲಿಲ್ಲ. ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಕೆಲಸ ಮಾಡುವಂತಹ ಜಾಯಮಾನ ಅಧಿಕಾರಿಗಳಿದ್ದು ಪಾಪ ಆ ಯುವಕ ಬಲಿಯಾಗಿದ್ದಾನೆ. ಆತನ ಮೇಲೆ ಇವತ್ತು FIR ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ ಇವತ್ತು ಆತನಿಗೆ ಒಂದು ರೀತಿಯಲ್ಲಿ ಅನ್ಯಾಯವನ್ನು ಮಾಡಿರುವಂಥದ್ದು. ಇನ್ನು ಆ ಸ್ಪಾಟ್ ಆದಂತಹ ಜಾಗವನ್ನು ನಾವು ತೋರಿಸ್ತಾ ಇದ್ದೀವಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಕಂಪ್ಲೀಟಾಗಿ ಕಂದಕದ ರೀತಿಯಲ್ಲಿದ್ದಂತಹ ಗುಂಡಿಯನ್ನು ಅರ್ಧ ಭಾಗ ಮುಚ್ಚಿ ಎರಡೂ ಕಡೆ ದೊಡ್ಡ ಬೃಹದಾಕಾರದ ಪೈಪನ್ನು ಅಳವಡಿಕೆ ಮಾಡಿದ್ದಾರೆ. ಯಾರು ಕೂಡ ರಸ್ತೆಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಮಾಡಿದ್ದಾರೆ. ಇಂತಹ ಒಂದು ಪ್ರಿಕಾಷನನ್ನು ಅವತ್ತೇ ತಗೊಂಡಿದ್ದಿದ್ರೆ ಇವತ್ತು ಆ ಯುವಕನ ಜೀವ ಉಳಿತಾ ಇತ್ತು. ಈ ಒಂದು 20 ಅಡಿ ಜಾಗದಲ್ಲಿಯೇ ಯುವಕ ಸದ್ದಾಂ ಪಾಷಾ ವಾರಗಳ ಹಿಂದಷ್ಟೇ ಬಿದ್ದು ಮೃತಪಟ್ಟಿರುವಂಥದ್ದು. ರಕ್ತದ ಕಲೆ ಕೂಡ ಹಾಗೇ ಇದೆ. ಬೈಕನ್ನು ಎತ್ತಿದ್ದಾರೆ. ಲಾಸ್ಟ್ ಟೈಮ್ ಬಂದಂತಹ ಸಂದರ್ಭದಲ್ಲಿ ದುರ್ಘಟನೆಯಲ್ಲಿ ಆದಂತಹ ಬೈಕನ್ನು ಹಾಗೆ ಬಿಡಲಾಗಿತ್ತು. ಈಗ ಅದನ್ನೆಲ್ಲ ಕ್ಲಿಯರ್ ಮಾಡಿ ಇಲ್ಲಿ ಯಾರೂ ಕೂಡ ಓಡಾಡದಿರೋ ಅಂತಹ ರೀತಿಯಲ್ಲಿ ಎರಡೂ ಭಾಗಕ್ಕೂ ದೊಡ್ಡ ಗಾತ್ರದ ಪೈಪನ್ನು ಅಳವಡಿಕೆ ಮಾಡಿದ್ದಾರೆ. ಹಾಗಿದ್ರೆ ನಗರದಲ್ಲಿ ಇನ್ನೆಷ್ಟು ಈ ರೀತಿಯ ಡೇಂಜರಸ್ BBMP ಕಾಮಗಾರಿಯಿಂದ ಇರುವಂತಹ ಡೆಡ್ಲಿ ಸ್ಪಾಟ್ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಮಾಡ್ತಾ ಇದೆ. SOP ಪ್ರಕಾರ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಜಲಮಂಡಳಿಯವರು ಮಾಡಿಕೊಳ್ಬೇಕು. ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಜಾಗದಲ್ಲಿಯೇ ಮುಂದೆ ಕಾಮಗಾರಿ ಆಗ್ತಾ ಇದೆ, ಅಪಾಯದ ಸ್ಥಿತಿಯಲ್ಲಿದೆ ಅಂತ ಬೋರ್ಡನ್ನು ಹಾಕುವಂಥದ್ದು, ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು, ಸಾಧ್ಯವಾದರೆ CCTV ಅಳವಡಿಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಅದು ಯಾವುದನ್ನು ಮಾಡದಂತಹ ಬೆಂಗಳೂರು ಜಲಮಂಡಳಿಯವರು ಈ ರೀತಿಯ ದುರ್ಘಟನೆಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.